ಹೌದು. ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ಬಿ ರೆಡ್ಡಿ ತಮ್ಮ ಸಮಾಜ ಸೇವೆಗಳ ಮೂಲಕ ಬಡವರು ಹಾಗೂ ಬಡ ವಿದ್ಯಾರ್ಥಿಗಳಿಗೆ ಆರಾಧ್ಯ ದೈವವಾಗಿದ್ದಾರೆ. ಸಂದೀಪ್ ರೆಡ್ಡಿ ಅವರ ಬಳಿ ಅಣ್ಣ ಕಷ್ಟ ಅಂತ ಕೇಳಿದವರಿಗೆ ಇಲ್ಲ ಎಂದು ಯಾರಿಗೂ ಕಳುಹಿಸಿಲ್ಲ. ಅಂತಹ ವ್ಯಕ್ತಿಯನ್ನ ಆದರ್ಶ ವ್ಯಕ್ತಿಯನ್ನಾಗಿ ತೆಗೆದುಕೊಂಡಿರುವ ಚಿಕ್ಕಬಳ್ಳಾಪುರ ತಾಲೂಕಿನ ಶ್ರೀರಾಮಪುರ ಗ್ರಾಮದ ಯುವಕರು ತೇಟ್ ಸಂದೀಪ್ ರೆಡ್ಡಿ ಅವರ ಕಾರ್ಯವೈಖರಿಯಂತೆ ಸಮಾಜ ಸೇವೆಗಳನ್ನು ಮಾಡಲು ಮುಂದಾಗಿದ್ದಾರೆ. ಇಂದು ಶ್ರೀರಾಮಪುರ ಗ್ರಾಮದಲ್ಲಿ 150 ವೃದ್ಧರಿಗೆ ಬೆಡ್ಶೀಟ್ ವಿತರಣೆ, ಪ್ರತಿಭಾವಂತ 60 ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ಗ್ರಾಮದ ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರಿಗೆ ವಾಟರ್ಮನ್ ಹಾಗೂ ಶಾಲೆಯಲ್ಲಿ ಅಡುಗೆ ತಯಾರಿಸುವವರನ್ನು ಗುರುತಿಸಿ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಅದಕ್ಕೆ ಮುಖ್ಯ ಅತಿಥಿಗಳಾಗಿ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ಬಿ ರೆಡ್ಡಿ ಆಗಮಿಸಿದ್ದರು. ಗ್ರಾಮದ ಯುವಕರು ಅವರನ್ನು ಅದ್ದೂರಿಯಾಗಿ ಬರಮಾಡಿಕೊಂಡು ನಂತರ ಕೋದಂಡರಾಮಸ್ವಾಮಿ ಮತ್ತು ದುರ್ಗಾದೇವಿ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್, ವೃದ್ಧರಿಗೆ ಬೆಡ್ಶೀಟ್, ಮಹಿಳೆಯರಿಗೆ ಸೀರೆಗಳನ್ನು ವಿತರಿಸಿ ಪ್ರೋತ್ಸಾಹಿಸಿದ್ದು ವಿಶೇಷವಾಗಿತ್ತು. ಗ್ರಾಮದ ಯುವಕರ ನಡೆಗೆ ಹರ್ಷ ವ್ಯಕ್ತಪಡಿಸಿದರು. ಸರ್, ಇವತ್ತು ನಿಜಕ್ಕೂ ಒಂದು ಅರ್ಥಪೂರ್ಣವಾದಂಥ ದಿನ, ನನ್ನ ನೆನಪಿನಲ್ಲಿ ಉಳಿದೋಗುವಂಥ ದಿನ. ಯೂಶ್ವಲಿ ನಾವು ಭಗತ್ ಸಿಂಗ್ ಚಾರಿಟಬಲ್ ಹೆಸರಿನಲ್ಲಿ ನಾವು ಹಣ ಕೊಟ್ಟು ನಾವು ಕಷ್ಟ ಬಿದ್ದಿದ್ದ ಹಣದಿಂದ ಒಂದಷ್ಟು ಸಮಾಜ ಸೇವೆ ಮಾಡೋದಂಥದ್ದು ಇತ್ತು. ಅದರಿಂದ ಸ್ಫೂರ್ತಿ ಪಡೆದು ನನ್ನನ್ನು ಮುಂದೆ ಇಟ್ಕೊಂಡು ಇವತ್ತೇನು ಕೆಲಸ ನಡೆದಿದೆ ಇದರಲ್ಲಿ ಸಿಂಹಪಾಲು ಈ ಗ್ರಾಮದ ಯುವಕರಾದ ಅರವಿಂದ್ ಅವರು, ಶಿವು ಅವರು ಮತ್ತು ಶಶಿ ಅವರು ಮೂವರು ನಿಂತ್ಕೊಂಡು ಇಡೀ ಯುವಕ ಸಮಾಜನ ಮತ್ತು ದೊಡ್ಡವ್ರನ್ನ ಎಲ್ಲರನ್ನೂ ಜೊತೆ ಕರ್ಕೊಂಡು ಈ ಕಾರ್ಯಕ್ರಮ ಮಾಡಿರುವಂಥದ್ದು ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮನ ಇವತ್ತು ನನ್ನ ಯುವ ಮಿತ್ರರು ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸೇರಿಸೋಕ್ಕೆ ಮಾತ್ರ ನಾನು ಇಷ್ಟಪಡ್ತೀನಿ. ವಿದ್ಯಾರ್ಥಿ ವೇತನ ಪಡೆದಿರುವ ವಿದ್ಯಾರ್ಥಿಗಳಿಗೆ ಏನು ಸಂದೇಶ? ನೋಡಿ, ಶಿಕ್ಷಣದಿಂದ ಮಾತ್ರ ಈ ನನ್ನ ದೇಶ ಬದಲಾವಣೆ ಆಗುತ್ತೆ ಅಂತ ನಂಬಿರೋವಂಥ ಜನ ನಾವು. ಶಿಕ್ಷಣದಿಂದನೇ ಇವತ್ತೇನಾದರೂ ನಾವು ಬದಲಾವಣೆ ಆಗಿರೋಕ್ಕೆ ಸಾಧ್ಯ. ಶಿಕ್ಷಣ ಮಾತ್ರ ನಮ್ಮ ಬಡತನವನ್ನು ಮೆಟ್ಟಿ ನಿಲ್ಲುವಂಥ ಆಯುಧ ಅಂತ ಮೊದಲಿಂದ ಇತಿಹಾಸ ಕೂಡ ಹೇಳ್ಕೊಂಬಂದಿದೆ. ದಯವಿಟ್ಟು ಮಕ್ಕಳೇ, ನಿಮ್ಗೇನು ಇವತ್ತು ಈ ಸಮಾಜ ನಿಮ್ಗೇನು ನಿಂತ್ಕೊಂಡು ನಿಮಗೆ ವಿದ್ಯಾರ್ಥಿ ವೇತನ ಕೊಡ್ತಾ ಇರ್ಬೋದು ಅಥವಾ ಇನ್ನೇನೇ ಇರ್ಬೋದು, ನಿಮ್ಮ ಜೊತೆ ನಿಂತಿದೆ ಅಂತಂದರೆ ನಿಮ್ಮ ಬದುಕುಗಳು ಹಸನಾಗಬೇಕು ಅನ್ನೋದೊಂದೇ ನಮ್ಮದು ಉದ್ದೇಶ. ನಿಮ್ಮ ಬದುಕು ಹಸನಾಗಬೇಕಂದ್ರೆ ಬೇರೆ ಯಾವುದೇ ಶಾರ್ಟ್ ಕಟ್ಸ್ ಇಲ್ಲ. ಚೆನ್ನಾಗಿ ಓದಿದ್ರೆ ಸರಸ್ವತಿ ಒಲಿದ್ರೆ ಲಕ್ಷ್ಮಿ ಒಲಿತಾಳೆ, ಲಕ್ಷ್ಮಿ ಒಲಿದ್ರೆ ನಮ್ಮ ಕುಟುಂಬಗಳು ಚೆನ್ನಾಗಿರ್ತದೆ, ನಮ್ಮ ಊರು ಚೆನ್ನಾಗಿರ್ತದೆ, ನನ್ನ ದೇಶ ಚೆನ್ನಾಗಿರ್ತದೆ. ದಯವಿಟ್ಟು ಓದಿ. ಸರ್, ಇದು ಮಹಿಳೆಯರಿಗೆ ಸೀರೆ ಕೊಡೋದು ನಾವು ಅವರಿಗೆ ಗೌರವ ಸೂಚಿಸುವಂಥ ಒಂದು ಕೆಲಸ. ಮಹಿಳೆಯರಿಗೆ ಸೀರೆ ಕೊಟ್ಬಿಟ್ವಿ, ದೊಡ್ಡ ವಿಷಯ ಏನಲ್ಲ. ಆದರೆ ಅವರು ಮಾಡ್ತಾ ಇರೋಂತಹ ಕೆಲಸ, ಅವರು ಸಮಾಜದ ಜೊತೆ ನಿಂತ್ಕೊಂಡು ಅಂಗನವಾಡಿ ಕಾರ್ಯಕರ್ತರಿರ್ಬೋದು, ಆಶಾ ಕಾರ್ಯಕರ್ತರಿರ್ಬೋದು, ಹಗಲು ರಾತ್ರಿ ಟೈಮಿಂಗ್ಸ್ ನೋಡಿದಿರ ನಮ್ಮ ಹಳ್ಳಿ ಭಾಗದ ಜನ ಜೊತೆ ನಿಂತಿರೋವ್ರ ಜೊತೆಗೆ ನಾವು ಒಂದು ಧನ್ಯವಾದ ಹೇಳೋವಂತಹ ಕೆಲಸ ಮಾಡಿದ್ದೀವಿ. ಅದರ ಜೊತೆಗೆ ನಿಜಕ್ಕೂ ಸಹ ಶ್ರೀರಾಮಪುರದಲ್ಲಿ ತುಂಬ ಜನ ಬಡ ವೃದ್ಧರಿದ್ದಾರೆ. ಚಳಿ ಭೀಕರವಾಗಿದೆ ಈ ಸಲ. ಅವರ ಜೊತೆ ಒಂದು ಸಣ್ಣ ಸಹಾಯ ಆಗ್ಬೋದಾ, ಅಳಿಲು ಸೇವೆ ಆಗ್ಬೋದಾ ಅನ್ನೋ ಒಂದು ನಿಟ್ಟಿನಲ್ಲಿ ಅವ್ರಿಗೆ ಚಳಿ ಇಂದ ಒಂದು ರಕ್ಷಣೆ ಕೊಡುವಂತಹ ಒಂದು ಸಣ್ಣ ಕೆಲಸವನ್ನು ನಾವು ವೃದ್ಧರ ಜೊತೆ ನಿಂತ್ಕೊಂಡು ಮಾಡಿದ್ದೀವಿ. ಇನ್ನು ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಸಂದೀಪ್ ರೆಡ್ಡಿ ಅವರ ಸಮಾಜ ಸೇವೆಗಳನ್ನು ಸ್ಫೂರ್ತಿಯಾಗಿ ತೆಗೆದುಕೊಂಡಿರುವ ಶ್ರೀರಾಮಪುರ ಗ್ರಾಮದ ಯುವಕರ ತಂಡ ಮುಂದೆ ಬಂದು ಸಮಾಜ ಸೇವೆಗಳಲ್ಲಿ ತೊಡಗಿಸಿಕೊಂಡು ಗ್ರಾಮದ ವಿದ್ಯಾರ್ಥಿಗಳಿಗೆ, ವೃದ್ಧರಿಗೆ, ಅಂಗವಿಕಲರಿಗೆ ಸಹಾಯ ಹಸ್ತ ನೀಡಿದ್ದು ಸಂತೋಷಕರ ವಿಷಯ. ಅದರಲ್ಲಿ ಸಂದೀಪ್ ರೆಡ್ಡಿ ಅವರ ಸಮಾಜ ಸೇವೆಗಳನ್ನು ಆದರ್ಶ ತೆಗೆದುಕೊಂಡು ಮಾಡಿರುವುದಕ್ಕೆ ಶ್ರೀರಾಮಪುರ ಯುವಕರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಇದೊಂದು ಸಂತಸದ ಸುದ್ದಿ ಅಂತ ಹೇಳ್ಬೋದು. ಕೇವಲ ನನಗೆ ಮಾತ್ರ ಅಲ್ಲ, ನನ್ನ ಜೊತೆ ಇರುವಂಥ ನನ್ನೆಲ್ಲ ಮಿತ್ರರಿಗಾಗಿರ್ಬೋದು, ಶ್ರೀರಾಮಪುರದ ಸಮಸ್ತ ಗ್ರಾಮಸ್ಥರಿಗೆ ತುಂಬ ಸಂತೋಷವಾಗಿರುವಂಥ ದಿನ ಆಗಿರ್ತದೆ ಸರ್. ಇಷ್ಟೊತ್ತು ನಮ್ಮ ನೆಚ್ಚಿನ ಅಣ್ಣ ಸಂದೀಪ್ ಅಣ್ಣವ್ರು ಹೇಳ್ತಾಯಿದ್ರು ಅವ್ರದ್ದು ಯಾವುದೇ ರೀತಿಯಂಥ ಪಾತ್ರ ಇಲ್ಲ ಅಂತ. ನಿಜವಾಗ್ಲೂ ಅದು ಸುಳ್ಳು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇವತ್ತು ನಾವೇನಾದರೂ ಮಾಡ್ತಾಯಿದ್ದೀವಿ ಅಂದರೆ ಅದಕ್ಕೆ ಮೂಲ ಕಾರಣಕರ್ತರು ಅವರೇನಾದರೂ ಹೇಳ್ಬೋದು. ಅವರು ಮಾಡ್ತಾ ಇರೋವಂಥ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳೇನಿದ್ದಾವೆ, ತುಂಬ ವರ್ಷಗಳಿಂದ ನಾವು ಅವರನ್ನು ಫಾಲೋ ಮಾಡ್ತಾನೆ ಬರ್ತಾಯಿದ್ದೀವಿ ಸರ್. ಅವ್ರು ಮಾಡ್ತಾ ಇರೋಂಥ ಪ್ರತಿಯೊಂದು ಕಾರ್ಯಕ್ರಮ ಜನಕ್ಕೆ ಮುಟ್ತಾ ಇದೆ. ಅಂಥ ಕಾರ್ಯಕ್ರಮಗಳನ್ನ ನೋಡ್ತಾ ಇರೋಂಥ ನಮ್ಮಂಥ ಯುವ ಜನರೇನಿದ್ದಾರೆ ಎಲ್ಲರೂ ಸ್ಫೂರ್ತಿದಾಯಕರಾಗ್ತಾಯಿದ್ದಾರೆ, ನಿಜವಾಗ್ಲೂ ಪ್ರೇರಣಾಭೂತರಾಗ್ತಾಯಿದ್ದಾರೆ. ಅದರಲ್ಲಿ ಪ್ರೇರಣೆ ಆದಂಥವ್ರು ನಮ್ಮೂರಿನ ನಮ್ಮ ಒಂದು ಸ್ನೇಹಿತರ ಒಂದು ಗುಂಪೇನಿದೆ, ನಮ್ಮ ಯುವಕರ ಗುಂಪೇನಿದೆ, ಅದು ಒಂದು. ಅವರ ಹೆಸರಲ್ಲಿ ನಾವು ಇನ್ನೊಂದಷ್ಟು ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಅಂದ್ಕೊಂಡೆ ಇವತ್ತು ಶ್ರೀರಾಮಪುರದಲ್ಲಿ ಈ ಒಂದು ಸಣ್ಣ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಸರ್. ಇನ್ನು ಮೇಲೆ ಇಲ್ಲಿಂದ ಆಚೆಗೆ ಇಲ್ಲಿವರೆಗೂ ತುಂಬ ಕಾರ್ಯಕ್ರಮ ಮಾಡಿದ್ದೀವಿ.
ಅದಕ್ಕಿಂತಲೂ ಇನ್ನೂ ಮುಂದೆ ಬರುವಂಥ ಕಾರ್ಯಕ್ರಮ ಇನ್ನೂ ತುಂಬ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ನಮ್ಮ ಸಂದೀಪ್ ಅಣ್ಣವರ ಒಂದು ನೇತೃತ್ವದಲ್ಲಿ ಮತ್ತು ನಮ್ಮ ಸಂಯುಕ್ತ ಆಶ್ರಯದಲ್ಲಿ ನಡೆಸೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಹೆಸರು ಪ್ರೀತಿ ಅಂತ. ಸೊ ನಾನು ಡಿಗ್ರಿ BCA ಓದ್ತಾ ಇದ್ದೀನಿ, ಫೈನಲ್ ಇಯರು. ನಾನು ಇವತ್ತು ಸಂದೀಪ್ ರೆಡ್ಡಿ ಅವರು ನನಗೆ ಪ್ರೀತಿಯಿಂದ ಒಂದು ಉಡುಗೊರೆ ಕೊಟ್ಟಿದ್ದಾರೆ. ಸೊ ಇದರಿಂದ ನಮಗೆ ಎಲ್ಪ್ ಆಗುತ್ತೆ, ಬುಕ್ಸ್ ತೊಗೊಳಕ್ಕಾಗಲಿ, ಪೆನ್ನು, ಅನೇಕ ರೀತಿಯಲ್ಲಿ ನಮ್ಗೆ ಎಲ್ಪ್ ಆಗುತ್ತೆ. ಸೊ ಇದೇ ರೀತಿ ಅವ್ರ ಸಮಾಜ ಸೇವೆಯನ್ನು ಇನ್ನೂ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಸೊ ಈ ಉಡುಗೊರೆ ಕೊಟ್ಟಿರೋ ರೀಸನ್ ಏನಂದರೆ ನಾವು 10th ಆಗಿರ್ಬೋದು, PUC ಆಗಿರ್ಬೋದು, ಮತ್ತು ಡಿಗ್ರಿ ಹೋಲ್ಡರ್ಸ್ಗಾಗಿರ್ಬೋದು, ಅವರು ಡಿಸ್ಟಿಂಕ್ಷನ್ ಅಥವಾ ಅವರು CGPA 9.4 ಮೇಲೆ ಎಲ್ಲ ತೆಗೆದಿದ್ರೆ ಅವ್ರಿಗೆ ಒಂದು ಪ್ರೀತಿಯಿಂದ ಉಡುಗೊರೆ ಕೊಟ್ಟು ಅವ್ರನ್ನ ಎನ್ಕರೇಜ್ ಮಾಡ್ತಾಯಿದ್ದಾರೆ. ಸೊ ಆ ಬುಕ್ಸ್ ಅವ್ರು ತಗೊಂಡ್ರೆ ಅವ್ರಿಗೆ ಇನ್ನೂ ಹೆಚ್ಚಿನಾಗಿ ಇನ್ನೂ ಓದ್ಕೊಳ್ಬೋದು. ಮತ್ತು ಇದೇ ರೀತಿ ಮತ್ತು ಮನೆಯಲ್ಲಿ ಕೂಡ ಅವ್ರಿಗೆ ಸ್ವಲ್ಪ ಬರ್ಡನ್ ಅನ್ನೋದು ಕಮ್ಮಿ ಆಗುತ್ತೆ. ಇನ್ನು ಗ್ರಾಮದ ವೃದ್ಧರ ಮತ್ತು ವಿದ್ಯಾರ್ಥಿಗಳ ಮನೆಗಳಿಗೆ ತೆರಳಿ ಬ್ಲಾಂಕೆಟ್ ಮತ್ತು ಧನ ಸಹಾಯ ಮಾಡಿ ಯೋಗಕ್ಷೇಮ ವಿಚಾರಿಸಿದರು. ಈ ವೇಳೆ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಸಂದೀಪ್ ರೆಡ್ಡಿ ಅವರನ್ನು ಶ್ರೀರಾಮಪುರ ಗ್ರಾಮದ ಯುವಕರು, ಗ್ರಾಮಸ್ಥರು ಸೇರಿ ಸನ್ಮಾನಿಸಲಾಯಿತು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳ್ವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.